ನನ್ನ ಕ್ಷೇತ್ರದ ಮತದಾರ ಬಾಂಧವರ ಪಾದಗಳಲ್ಲಿ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಇರ್ಲಿ ನಮಸ್ಕಾರ ಬಾ ಸ್ವಲ್ಪ ಊಟ ಮಾಡ ನಾ ಅಲ್ಲೇ ಬಂದಾಗ ಮಾಡಿ ಬೇಡ ಅಯ್ಯೋ ಹೂವೆಲ್ಲ ಯಾಕೆ ವೇಸ್ಟ್ ಮಾಡ್ತೀರಿ? ಚೆಲ್ಬೇಡ್ರಿ ಬೇಡ್ರಿಪ್ಪ, ಚೆಲ್ಬೇಡ್ರಿ, ಹೂ ಚೆಲ್ಲಕ್ ಹೋಗ್ಬೇಡ್ರಿ. ಇಷ್ಟೊತ್ತರ ಕಂಡಿದ್ದು ಕನಸ ಅಲ್ಲ. MLA ಸಾಹೇಬ್ರ ಸಿಡಿ ಒಳಗ ಲೇಡಿ ಪಿಕ್ಚರ್ ಹೇಳೋ ಬದ್ಮಾಸ್ ಹೇಳಿದಾಗ ಮುಂಜೆಲ್ಲ ಈ ಕಾಜಿ ಮಾರಿ ಕರೆಕ್ಟ್ ಮಕ ನೋಡಿ ನಂದಿತ್ತು. ನಾ ಕಂಡಿದ್ದ ಕನಸೆಲ್ಲ ಬೆಂಕಿ ಅಬ್ಬದ ಸಾವ್ಕಾರ, ನೀವ್ಯಾಕೆ ಮುಂಜೆಲ್ಲದ್ದು ನಮ್ಮನಿ ಕಡೆ ಪಾದ ಬೆಳೆಸಿರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಬರ್ತಿದ್ದಿ ಇಸ್ಕೊಂಡು ಸಾಲ ತೀರ್ಸಕ್ಕಾಗದ ನನಗೆ ಕಣ್ ತಪ್ಪಿಸೇ ತಿರ್ಗಾಡಕತ್ತಿದ್ದಿ. ಮತ್ತು ಹೇಳಿ ಕಳ್ಸಿದ್ರು ಬಂದ್ಬಿಡ್ತಿದ್ ನಾನು. ತೆಗಿ ಮೊದಲು ನಾಲ್ಕು ಬಿಟ್ಟು ಚುಕ್ತ ಮಾಡೆ. ಅಲ್ಲೇ ಇವ್ರ ಹಿಂಗೆ ಒಮ್ಗೆ ಅಟ್ಯಾಕ್ ಮಾಡಿ ರೊಕ್ಕ ಕೊಡಂದ್ರೆ ನಾ ಹೆಂಗೆ ಕೊಳ್ಳಿ ಹೇಳ್ರಿ? ಇಲ್ಲಿ ತಡಿ, 5 ಮಂದಿ ಮೂಟೆಗಳು ಕರ್ಕೊಬಂದು ನಿನ್ನ ಶೃಂಗಾರ ಮಾಡಿಸಿ ಆರ್ತಿ ಬೆಳಗಿಸಿ ಕಟ್ಟಿಗೆ ಸಾವ್ಕಾರ 4 ವರ್ಷ ಸಾಲ ನಮ್ಗೆ ವಾಪಸ್ ಕೊಡ್ರಿ ಅಂತ ಕೇಳ್ತೇನೆ. ತೆಗಿಯೋ ಮಗನ ನನ್ನ ರೊಕ್ಕ ಮರ್ಯಾದೆ ತೆಗಿ. ಯಾಕ್ರಿ ಸಾವ್ಕಾರ ಬಗಲ್ದಾಗ ನಿಂತು ಯಾಕೆ ಒದರಾಡಕತ್ತೀರಿ? ಒಳಗೆ ಬರ್ರಿ, ಏನಿದ್ರು ಒಳಗೆ ಕುಂತು ಮಾತಾಡ್ರಿ. ನೋಡು ಗಂಗಮ್ಮ, ಏನು ಮಗನಲ್ಲ 1 ವರ್ಷದಿಂದ ನನ್ನ ಕಡೆ ಬಡ್ಡಿ ಹಂಗ 10,000 ಸಾಲ ಇಸ್ಕೊಂಡಿದ್ದ. ಈಗ ಅದು ಹಸಿರು ಬಡ್ಡಿ ಸೇರಿ 22,000 ಆಗೈತಿ. ಇಸ್ಕೊಂಡಿದ್ ರೊಕ್ಕ ಕೇಳಕ್ ಹೋದ್ರೆ ನನ್ನ ಕಣ್ ತಪ್ಪಿಸಿ ಅಡ್ಡಾಡಕತ್ತ ಮಗ. ಹೌದಿಲ್ಲ ಪರಮೇಶಿ, ನೀವು ಇವ್ರ ಕಡೆ ರೊಕ್ಕ ಇಸ್ಕೊಂಡದ್ದು ಖರೆ ಏನು? ಮತ್ತೇನು ಬಾಗಲ್ ಮುಂದೆ ಬಂದು ಒದರಾಡಕ ಹುಚ್ಚನ ಕಡ್ದೈತನ? ಇಸ್ಕೊಂಡಿದ್ದು ಖರೆ ಐತಿ ಅದಕ್ಕೆ ಬಂದಾನ. ಹೌದಪ್ಪ, ನಿಮ್ಮ ಮಂತ್ರಿ ಸಾಲ ಕೊಟ್ರ ನಮ್ಗೆ ಹುಚ್ಚು ನಾಯಿನೂ ಕಡಿತಾವು, ಖರ್ಚ್ಕೊಂಡು ನಾಯಿ ಮನೆ ಮುಂದೆ ಬಂದು ಬೊಗಳ್ತಾವ. ಸಾವ್ಕಾರ ನಾ ನಿಮಗೆ ನಾ ಎಲ್ಲಿಲ್ರಿಪ್ಪ. ನೀ ಭಾಳ ಶಾಣಿದ್ದೀಪ. ಮೊದಲ ನಮ್ಮ ರೊಕ್ಕ ನಾನು ಕೊಡು. ಅಲ್ರಿ ಸಾವ್ಕಾರ, 11 ದಿನ ಕಾದಿರಂತ ಇನ್ನೊಂದು ದಿನಕ್ಕೆ ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಿ? ಈ ಸತಿ ನಾ MLA ಆಗೋದು ಪಕ್ಕ ಆಗೈತಿ. ಆ ಸಿಗ್ನಲ್ ನನಗೆ ಇವತ್ತು ಸಿಕ್ಕೈತಿ. ನಾ 1 ಸತಿ MLA ಆಗಂತ ಇಟ್ಕೋರಿ. ನಿಮ್ಮ ಅಸುಲು ಬಡ್ಡಿ, ಚಕ್ರ ಬಡ್ಡಿ, ಮಹಾ ಬಡ್ಡಿ ಎಲ್ಲಾನು ಸೇರಿಸಿ ನಿಮ್ಮ ರೊಕ್ಕ ನಿಮ್ಗೆ ವಾಪಸ್ ಕೊಟ್ಬಿಡ್ತೇನೆ. ಓಹೋ, ಭಾವಿ MLA ಸಾಹೇಬ್ರು. ಸಾಹೇಬ್ರೆ, ನಮ್ಮ ಉಳಿ ರೋಡೆಲ್ಲ ಹದಗೆಟ್ಟವ್ರಿ. ನೀವು MLA ಆದ ತಕ್ಷಣ ಇವ್ರ CC ರೋಡ್ ಮಾಡಿಸ್ರಪ್ಪ. ಕರೆಪ್ಪ ಅವ್ರ, ನೀವು ತಲೆನ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾ MLA ಆದ ಮಾರನೇ ದಿವಸ ನಿಮ್ಮ ಓಣಿಗೆ ಸ್ಪೆಷಲ್ ಫಂಡ್ನಾಗ CC ರೋಡ್ ಮಾಡ್ಕೊಡ್ತೇನೆ. ಇದು ಮಾತ್ರ ಪಕ್ಕ. ಮೈಜ್ಞಾನಕ್ಕೆ ಹೇಳನಾಗ 20,000 ಕೊಡೋ ಕಿಮ್ಮತ್ತಿಲ್ಲ. MLA MLA ನಡೆಸೋಳ ನನ್ನ ಸಾಲ ಮುಟ್ಟೋ ಮಠ ನಮ್ಮ ಮನೆಗೆ ಜೀತ ಆಗಿರ್ಬೇಡಿ. ಎಮ್ಮಿ ಸೆಣ್ಣಿ ಬೆಳ್ಕೊಂತ ಸಾವ್ಕಾರ, ಇವ ನಿಮ್ಮ ಕಡೆ ರೊಕ್ಕ ಇಸ್ಕೊಂಡದ್ದು ನಮ್ಗೆ ಗೊತ್ತೋ ಇಲ್ರಿ. ನನ್ನ ದೊಡ್ಡ ಮಗ ಕಲ್ಮಿಸಿ ಹೊಲಕ್ಕೆ ಹೋಗ್ಯಾನ್ರಿ. ಅವ ಬಂದಂದ್ರೆ ಅವ್ಗೆಲ್ಲ ವಿಚಾರ ತಿಳಿಸಿ ನಿಮ್ಮ ರೊಕ್ಕ ಸರಿ ಮಾಡ್ತೇವೆ. ಈಗ ಅವ್ನ ಕೈ ಬಿಡ್ರಿ. ನೋಡ್ಗಂಗಮ್ಮ, ಈಗ ಹೇಳಿ ಅಂತ ಇವ್ನು ಬಿಟ್ಟು ಹೊಂಟಾನೆ. ಇವತ್ತೇನಾರ ನನ್ನ ರೊಕ್ಕದ ವ್ಯವಹಾರ ಸರಿ ಆಗಲಿಲ್ಲ ಅಂದ್ರೆ ಈವಂತೂ ನಮ್ಮ ಮನೆಗೆ ಜೀತ ಅಂದ್ರು ಗ್ಯಾರಂಟಿ. ಬರ್ತಾನೆ. ಹೋಗ ಮಗನ ಹೋಗ, ನಾನು ಜೀತ ಇಟ್ಕೊಂತೀನಿ. ಆ ಮಗನ ನೆಟ್ಟಾಗ ನಾ ಕೂದಿಲ್ಲ, ಅದನ್ನ ಕರಾಪ್ ಹೊಡ್ಕೊಂಬ. ಕರಾಪ್ ಜೀತ ಇಟ್ಕೊಂತಾನ ಮಗ ಜೀತ. ಓಯ್ ಕರಪ್ಪ, ನಿನ್ನಂತ ಫೈನಾನ್ಸರ್ಗಳು ಒನ್ಸ್ ಅಪಾನ್ ದ ಟೈಮ್ ನಮ್ಮ ಮನ್ಯಾಗ ಸತ್ತಿ ಲೆಕ್ಕ ಬರಕ್ಕೆ ಇಟ್ಕೊಂಡು ಮಗ ನಾನು ಜೀತ ಇಟ್ಕೊಂತಾನಂತ. ನಾನು ಜೀತ ಇಟ್ಕೊಂತೀನಿ. ಆ ಮಗನ ನಾ 1 ಸತಿ MLA ಆದ ನಿಮ್ಮ ಓಣಿಗೆ ನಮ್ಮ ಓಣಿ ಸಣ್ಣ ಹುಡುಗರನ್ನೆಲ್ಲ ಕರ್ಕೊಂಡು ಬಂದ ಸಂಡಾಸ್ ಮಾಡಿಸಿ ಹುಚ್ಚಿ ವಹಿಸಿ ನಿಮ್ಮ ಓಣಿ ರಾಣಿ ಹೇಳ್ತಿಲ್ಲ. ನನ್ನ ಹೆಸರು ಪೆಟ್ಟಿಗೆ ಪರ್ಮಿಷನ್ ಅಲ್ಲ. ಬರ್ದಿಟ್ಕೊಂಡ್ಬಿಡ್ರಿ ಇದನ್ನ. ಬಾಳ ಸಾಕು ಇಂಥ ಒಣ ದಿನ
ಕೆಲಸಕ್ಕೆ ಏನ್ ಕಡಿಮೆ ಇಲ್ಲ ನಿಮ್ಮ ಅಣ್ಣ ಮುಂಜಾನೆ ಹೊಲಕ್ ಹೋಗ್ಯಾನ ಅವಾಗ ಉಣ್ಣಾಕ್ ಕೊಟ್ಟು ಬರ್ಬೇಕು ಮಹಿಳೆಯರ್ ಬದರ್ ನನಗ ಬಹಳ ಇಂಪಾರ್ಟೆಂಟ್ ಕೆಲಸ ಅದಾವು ನನ್ನ ಡಿಸ್ಟರ್ಬ್ ಮಾಡಬೇಡ್ರಿ ಅವ್ನ ಎತ್ತಿ ಕಳಿಸ್ಕೊಡ್ರಿ ಹೊಲಕ್ಕ ಹೋಗಿ ಕಷ್ಟ ಸುಖ ಮಾತಾಡ್ಕೊಂಡು ಹೊಲ ಕೆಲಸ ಮಾಡಿ ಬರ್ತಾರ ಏ ವಿಚಾರ ಬರಲ್ಲ ಈಗ ನೋಡಿಲ್ಲ ಈ ಕಡೆ ಒಂದು 10 ಫಾರ್ಚುನರ್ ಈ ಕಡೆ ಒಂದು 10 ಇನೋವಾ ಬೆಳಗ್ಗೆ ಎದ್ದು ಹೊರಗೆ ಬಂದಂತಂದ್ರೆ ಯಾವ ಗಾಡಿಯಾಗ ಹೋಗ್ಬೇಕಂತ ನಾನ್ ಡಿಸೈಡ್ ಮಾಡ್ಬೇಕ ಈಗ ಆ ಗಾಡಿಗಳಿಗೆ 20 ಡ್ರೈವರ್ಗಳು ಯಾರಂತ ನೀನ್ ಡಿಸೈಡ್ ಮಾಡ್ಬೇಕು ಈಗ ಡಿಸೈಡ್ ಇರಲ್ಲ ನಾ ಮಾಡ್ತಾನೆ ಆಮೇಲೆ ಬಂದ ಅಲ್ಲಿ ಪಟ್ಟಿ ಅಂಗಡಿ ಕುಂದ್ರನ ಅಂತ ನನಗೆ ಬಿಡಿಸಿದ್ದೆ ಆಮೇಲಲ್ಲ ಇವತ್ತು ಕರೆಕ್ಟ್ ಸೌಕರ್ಯ ಮನೆಗೆ ಬಂದ್ರೆ ನನ್ನ ಮಾನ ಮರ್ಯಾದೆ ತೆಗೆದು ಹೋಗ್ಯಾನ ಈ ಸತ್ಯ MLA ಆಗುದಂದ್ರ ಆಗುವುದ ಈ MLA ಆಗು MP ಆಗು ದೋಸ್ತ ನಿನ್ನ ಹಿಂದೆ ನಾ ಇರ್ತೀನಿ ಈಗ ಸದ್ಯ ನನ್ನ ಬಿಡ್ಲಿಲ್ಲ ಅಂದ್ರೆ ನನ್ನ ಹಿಂದೆ ಯಾರೂ ಇರಂಗಿಲ್ಲ ದೋಸ್ತ ಅರ್ಥ ಮಾಡ್ಕೋ ಬರ್ಲಿ ಒಬ್ಬ ಗೆಳೆಯರ ಮಾನ ಮರ್ಯಾದೆ ಬಗ್ಗೆ ನಿಮ್ಗೆ ಯಾರಿಗೂ ಕಾಳಜಿ ಇರ್ಲಿ ನೀವ್ ಎಂತ ಗೆಳೆಯರು ಮರಗ ಮೈ ಮುರಿಯೋದು ಗೊತ್ತಿಲ್ಲ ಈ ಮುದುಕಿ ಆ ಮಾಡಿದ ಸಾಲ ಎಲ್ಲ ತಂದು ನನ್ನ ಗಂಡ ಕೊಳ್ಳಿ ಕೊಡ್ತಾ ಲೇ ನನಗೆ ನಿಮ್ಮ ಸಹಾಯ ಬೇಕು ಸಹಕಾರ ಬೇಕು ದೋಸ್ತ ನನಗೆ ಅರ್ಜೆಂಟ್ ಬೈಲ್ ಜಾಗ ಬೇಕು ಬಿಡೋ ಯಪ್ಪ ನೋಡಿಲ್ಲ ನಿಂದೇನೈತಿ ಮುಗಿಸ್ಕೊಂಡ ಸೀದಾ ಕಾಕನ ಅಂಗಡಿ ಕಡೆಗೆ ಬಾ ನಮ್ಮ ಮುಂದಿನ ಯೋಜನೆಗಳು ಏನಾಗಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರಿ ದೋಸ್ತ ಬರ್ತಾನೆ ಬಿಡಲ್ಲ ನೋಡಿಲ್ಲ ಊರ್ ಮುಂದ ನಮ್ ಹೊಲ ಐತಿ ಅಲ್ಲಿ ಕುಂದ್ರ ಬೇಡ ಅದ್ರ ಮುಂದ ಕರಪ್ಪನ ಹೊಲ ಐತಿ ಅಲ್ಲಿ ಮನಸ್ಸ ಇಚ್ಚಿ ಹೊಡೆದ್ ಬಾ ಹೋಗ